ಹೆಂಡ್ತಿ ಸಾಟರ್ಡೆ ಸ್ಪೆಷಲ್ ಏನು ಆಂಟಿ ಇವತ್ತು? ಗುಜ್ಜೆ ಪಲಾವ್ ಮಾಡೋಣ. ಗೊಜ್ಜೆ ಪಲಾವ? ಗುಜ್ಜೆ ಅಂದರೆ ಹಲಸಿನಕಾಯಿ, ಹಾಂ, ಎಳೆ ಹಲಸಿನಕಾಯಿ ಗುಜ್ಜೆ ಅಂತ ಕರೀತಾ. ಅದ್ರ ಪಲಾವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪಲಾವ್ ಮಾಡೋಣ. ತಿಂಬಲಾಗ್ತದು. ಅವು ಸೂಪರ್ ಆಗಿರುತ್ತೆ. ಸರಿ, ಹಾಗಾದ್ರೆ ಮಾಡೋಣ. ಓಕೆ, ಸೊ ಫಸ್ಟ್ ಎಂತ ಮಾಡೋಣ ಅಂದರೆ, ಹೋಗಿ ಒಂದು ಹಲಸಿನಕಾಯಿ ತಗೊಂಡು ಬರೋಣ. ಹಲಸಿನಕಾಯಿ ತಗೊಂಡು ಬಂದು ಮುಳ್ಳೆಲ್ಲ ಈ ಥರ ತೆಗೆದುಬಿಟ್ಟು, ಮೂಗು ತೆಗೆದುಬಿಟ್ಟು, ಹದ ದೊಡ್ಡದಾಗಿ ಹೋಳಾಗಿ ಕೊಚ್ಕೊಳ್ಳೋದು. ಇದು ಫಸ್ಟ್ ಕೆಲಸ. ಓಕೆ, ಓಕೆನಾ? ಕೊಚ್ಚಿರೋ ಹೋಳನ್ನು ನೀರಲ್ಲಿ ಹಾಕಿಟ್ರೆ ಅದು ಅಂಟಾಗ್ತಿಲ್ಲ ಮತ್ತು ಬಣ್ಣ ಕಪ್ಪಾಗ್ತಿಲ್ಲ. ಓಕೆ, ಆಲೂಗಡ್ಡೆ ಥರ. ಆಲೂಗಡ್ಡೆ ಥರ, ಕರೆಕ್ಟು. ಓಕೆ, ಓಕೆನಾ? ಸೊ ಈಗ ಹೋಳು ಕೊಚ್ಚಿ ರೆಡಿಯಾಗಿದ್ದಾತು. ಈಗ ಮಸಾಲೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಈರುಳ್ಳಿ ಬೇಕು, ಹಸಿಮೆಣಸು ಬೇಕು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ. ರೆಗ್ಯುಲರ್ ಪಲಾವ್ ಥರನೇ? ಹಾಂ, ಸೇಮ್. ಓಕೆ, ಅದಕ್ಕೆ ಸ್ವಲ್ಪ ಮಸಾಲೆ ಎಕ್ಸ್ಟ್ರಾ ಹಾಕೋಣ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಜೊತೆಗೆ ಮೊಗ್ಗು, ಇದಿಷ್ಟನ್ನ ಎಕ್ಸ್ಟ್ರಾ ಹಾಕೋಣ. ಓಕೆ, ಸೊ ಇದಿಷ್ಟು ಮಸಾಲಾನ ಚೆನ್ನಾಗಿ ಬೀಸಿ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಳ್ಳೋವು. ಓಕೆ, ಓಕೆನಾ? ನೆನಪಿರೋವು ಅಂದರೆ ಸಣ್ಣದಾಗಿ ಪೇಸ್ಟ್ ಆಗಿರೋವು. ಅದು ರೆಗ್ಯುಲರ್ ಎಲ್ಲ ಪಲಾವ್ಗೂ ಹಾಗೆ ಅಲ್ಲ? ಹಾಂ, ಸೇಮು. ಇದಕ್ಕೆ ಮಸಾಲೆ ಜಾಸ್ತಿ ಬೇಕು, ಹಲಸಿನಕಾಯಿ ಅಲ್ದ. ಓಕೆ, ಜಾಸ್ತಿ ತಗೊಳತ್ತೆ. ನೆಕ್ಸ್ಟು? ಸೊ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆ. ಓಕೆನಾ? ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು, ಹಾಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಓಕೆ, ಆಬ್ವಿಯಸ್. ಅದಕ್ಕೆ ದಾಲ್ಚಿನ್ನಿ ಎಲೆ ಮತ್ತು ಚಕ್ಕೆನ ಹಾಕಿ ಚೆನ್ನಾಗಿ ಅರೋಮಾ ಬರಲಿವರೆಗೆ ಫ್ರೈ ಮಾಡೋಣ. ಓಕೆ, ಸೊ ಅದಾದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಚೆನ್ನಾಗಿ ಕೆಂಪಾಗಲಿವರೆಗೆ ಫ್ರೈ ಮಾಡವು. ಓಕೆ, ಓಕೆನಾ? ಸೊ ಇದಿಷ್ಟಾದಮೇಲೆ ಬೀಸಿರೋ ಪೇಸ್ಟ್ ಅಂತ ಇತ್ತಲ್ಲ, ಆ ಪೇಸ್ಟನ್ನು ಹಾಕಿ ಅದರ ಹಸಿ ಅರೋಮ ಹೋಗಲಿವರೆಗೂ ಫ್ರೈ ಮಾಡ್ತಾ ಇರೋವು. ಹಸಿ ಅರೋಮ ಮೀನ್ಸ್ ಹಸಿ ವಾಸನೆ, ಈರುಳ್ಳಿ ಹಸಿ ವಾಸನೆ ಗೈಸ್. ಓಕೆ, ಸರಿ. ಹಂಗಿದ್ರೆ ಇಷ್ಟು ಮಾಡ್ಕೊಂಡಾದ್ಮೇಲೆ ಇವಾಗ ಶ್ರೀಹರ್ಷ ಪೌಡ್ರ್ ಇದ್ದಲ್ದ, ಪಲಾವ್ ಪೌಡ್ರಿ, ಅದೊಂದು 2 ಚಮಚ ಹಾಕಿ ಒಳ್ಳೆ ಫ್ಲೇವರ್ ಅದು ನಮಗೆ ಅರೋಮ ಬರಲಿವರೆಗೂ ಫ್ರೈ ಮಾಡ್ತಾ ಇರೋವು. ಓಕೆ, ಓಕೆನಾ? ಇಷ್ಟು ರೆಡಿ ಆದಮೇಲೆ ಆಲ್ಮೋಸ್ಟ್ ನಾನು ಅರ್ಧ ಬೌಲ್ ಆಗೋಷ್ಟು ಮೊಸರು ಹಾಕ್ತಾ ಇದ್ದೆ. ಅದು ಹುಳಿ ಲೆಕ್ಕದಲ್ಲಿ ಪ್ಲಸ್ ಟೇಸ್ಟ್ ಲೆಕ್ಕದಲ್ಲಿ. ಓಕೆ, ನಾವು ರೆಗ್ಯುಲರ್ ಆಗಿ ಪಲಾವ್ಗೆ ಹಾಕ್ತೀವಿ ಅದನ್ನ. ಹಾಂ, ಹಾಕಲೇಬೇಕು. ಚೆನ್ನಾಗಿರುತ್ತೆ, ಒಳ್ಳೆ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ಹೌದು. ಸೊ ಅಷ್ಟು ಆದಮೇಲೆ ಹಲಸಿನಕಾಯಿ ಬಟ್ ಮತ್ತೊಂದಿದೆ, ನೀನು ಮೊಸರು ಹಾಕಬೇಕಂದ್ರೆ ಗ್ಯಾಸ್ ಫ್ಲೇಮ್ ಫುಲ್ ಸ್ಲೋ ಮಾಡಬೇಕು. ಅದೊಂದು ತಲೆಯಲ್ಲಿ ಇರಲಿ. ಫ್ಲೇಮಲ್ಲಿ. ಓಕೆನಾ? ಓಕೆ, ಸೊ ಈಗ ಮೊಸರೆಲ್ಲ ಹಾಕಿ ಪೌಡ್ರೆಲ್ಲ ಹಾಕಿ ಅದ್ರದ್ದೊಳ್ಳೆ ಫ್ಲೇವರ್ ಬಂದಮೇಲೆ ಹಲಸಿನಕಾಯಿ ಕೊಚ್ಚಿದ್ದೇನಿದ್ದಲ್ಲ ಅದನ್ನು ಹಾಕಿ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗವು. ಅಂದರೆ ಹೋಳು ಅದರೊಳಗೆ ಚೆನ್ನಾಗಿ ಮಿಕ್ಸ್ ಆಗಿ ಹೋಳಿಗೆ ಅದ್ರ ಫ್ಲೇವರ್ ಎಲ್ಲ ಅಂಟವು. ಓಕೆ, ಒಳ್ಳೆ ಸೇರ್ಕೋಬೇಕು ಅಂತ. ಓಕೆ, ಓಕೆನಾ? ಸೊ ಹೋಳು ಹಾಕಿದ್ಮೇಲೆ ಒಂದು 5 ನಿಮಿಷ ಹಾಗೆ ಅದನ್ನು ತಿರ್ಸ್ತಾ ಇರೋವು. ಅದಾದಮೇಲೆ ಹೋಳು ಬೇಯಷ್ಟು ನೀರು ಹಾಕವು. ನೀರು ಹಾಕಿ ಉಪ್ಪು ಬೇಕು ಅಂದರೆ ಒಂದು ಸ್ವಲ್ಪ ಸಕ್ಕರೆ, ಸ್ವಲ್ಪ ಅರಿಶಿನ ಪುಡಿ ಅದನ್ನು ಹಾಕಿ ಚೆನ್ನಾಗಿ ಕುದಿ ಬರಲಿವರೆಗೆ ವೇಟ್ ಮಾಡೋಣ. ಓಕೆ, ಇದಕ್ಕೆ ಟೊಮೆಟೊ ಬೇಕಾಗಲ್ವಾ? ಹಾಂ. ಓಕೆ, ಹುಳಿಗೆ ಮೊಸರು ಹಾಕ್ತವಲ್ಲ ಅಷ್ಟೇ ಸಾಕಾಗತ್ತಾ? ಸಾಕಾಗುತ್ತೆ. ಓಕೆ, ನೆಕ್ಸ್ಟ್? ಓಕೆ, ಅಷ್ಟು ರೆಡಿ ಆಯ್ತಾ? ಈಗ ಇದಿಷ್ಟು ರೆಡಿ ಆದಮೇಲೆ ಅಕ್ಕಿ ತೊಳೆದು ಹಾಕವು. ಓಕೆ, ನಾನಿಲ್ಲ ಆಲ್ಮೋಸ್ಟ್ 8 ಜನಕ್ಕೆ ಅಡುಗೆ ಮಾಡ್ತಾ ಇದ್ದಿ. ಸೊ 4 ಲೋಟ ಯೂಸ್ ಮಾಡ್ತಿದ್ದಿ. ಈಗ ಮನೇಲಿ 2-3 ಜನ ಇದ್ದರೆ 1 ಅಥವಾ 2 ಲೋಟ ಅಕ್ಕಿ ಅವ್ರವ್ರ ಅಳತೆಗೆ ತಕ್ಕಷ್ಟು. ನಾನು ಸೋನಾ ಮಸೂರಿ ಅಕ್ಕಿ ಹಾಕಿದ್ದೆ. ಸೊ 1:3 ನೀರು ಹಾಕಿದ್ದೆ. ಓಕೆನಾ? ಸೊ ಅದಷ್ಟು ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಚಮಚ ನಾನು ಪಲಾವ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೆ. ಓಕೆನಾ? ಮಸಾಲೆ ತುಂಬ ಸ್ಟ್ರಾಂಗ್ ಬೇಕು ಅಂತ ಹೇಳುವು ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಲಕ್ಕು. ಇಲ್ಲ ಅಂತಂದರೆ 3-4 ಸ್ಪೂನ್ ಪೌಡರ್ ಸಾಕಾಗ್ತು. ಓಕೆ, ಅರೌಂಡ್ ಒಂದು 15 ಗ್ರಾಮ್ ಆಲ್ಮೋಸ್ಟ್. ಓಕೆ, ಓಕೆನಾ? ಸೊ ಅದಷ್ಟು ಹಾಕಿದ್ಮೇಲೆ ಒಂದ್ಸಲ ಬೇಕಿದ್ರೆ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಸರಿ ಇದ್ದು ಅಂತ ಅನ್ಸಿದ್ಮೇಲೆ ಅವ್ರವ್ರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಅವ್ರವ್ರ ಟೇಸ್ಟ್ ನೋಡ್ಕೊಳ್ತಾರೆ. ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸಿದ್ರೆ ಪಲಾವು ರೆಡಿ ಆಗಿರುತ್ತೆ. ಹಲಸಿನಕಾಯಿ ಫುಲ್ ಬೆಂದೋಗಿರಲ್ವಾ? ಬಂದಿರುತ್ತೆ, ಅದಕ್ಕೆ 2 ವಿಷಲ್ ಸಾಕಾಗುತ್ತೆ. ಓಕೆ, ಅದಕ್ಕೆ ಮುಂಚೆನೇ ಹಲಸಿನಕಾಯಿನ ಬೇಯಿಸ್ಕೊಳ್ಳಾಗ, ಇಲ್ಲಾಂದ್ರೆ ತುಂಬ ಬೆಂದು ಮೆತ್ತಗಾಗ್ಬಿಡ್ತು ಹಲಸಿನಕಾಯಿ, ಫ್ಲೇವರ್ ಬರ್ತಿಲ್ಲ ಅವಾಗ. ನೆನ್ಪಿಟ್ಕೊಳ್ಳಿ, ಹಲಸಿನಕಾಯಿ ಮೊದಲೇ ಬೇಯಿಸಬಾರ್ದು, ಬರೀ ಹಂಗೆ ಕೊಚ್ಚಿಟ್ಕೊಂಡು ಹಾಗೆ ಹಾಕಬೇಕು. 2 ಸೀಟಿಗೆ ಕರೆಕ್ಟಾಗಿ ಬೇಯ್ತಂತ ಹೇಳ್ತಾ ಇದ್ದಾರೆ. ಆಮೇಲೆ ನೋಡೋಣ ಹೆಂಗಾಗಿದೆ ಅಂತ. ಓಕೆನಾ? ಓಕೆ, ಸೊ 2 ವಿಷಲ್ ಆದಮೇಲೆ ತೆಗೆದು ನೋಡಿ, ಒಳ್ಳೆ ಫ್ಲೇವರ್ಫುಲ್ ಆಗಿರುವಂಥ ಹಲಸಿನಕಾಯಿ ಪಲಾವ್ ರೆಡಿ ಇರ್ತು. ಓಕೆ, ಲೆಟ್ಸ್ ಸಿ. ಸೊ ಅದಕ್ಕೊಂದು ಇವಾಗ ಮೊಸರು ಬಜ್ಜಿ ಮಾಡ್ತಿ, ಜೊತೆಗೆ ಹಲಸಿನಕಾಯಿ ಚಿಪ್ಸು ಅಥವಾ ಆಲೂಗಡ್ಡೆ ಚಿಪ್ಸ್ ತೊಗೊಂಡು ಬಾ.
ಊಟದ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತು. ಓಕೆನಾ? ಓಕೆ, ಹಂಗಾರೆ ತಗೊಬರ್ತೀನಿ. ಸೊ ಇದ್ರ ಮಧ್ಯೆ ನಾವು ಒಂದು ಪಾಯಿಂಟ್ ಮಿಸ್ ಮಾಡಿದ್ವಿ. ಲಿಡ್ ಹಾಕೋದಕ್ಕೂ ಮುಂಚೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಗೆ ಮೇಲ್ಗಡೆಯಿಂದ ಹಾಕ್ತಾ ಇದ್ದಿ. ಓಕೆ, ಒಳ್ಳೆ ಫ್ಲೇವರ್ ಬರುತ್ತದೆ ಆ್ಯಕ್ಚುಲಿ. ಫ್ಲೇವರು ಪ್ಲಸ್ ಕಲರು ಫುಲ್ ಗ್ರೀನಿಶ್ ಆಗಿ ಚೆನ್ನಾಗಿ ಬರ್ತು ಅದು. ಓಕೆನಾ? ಸೊ ಲಿಡ್ ಓಪನ್ ಮಾಡಿದ್ಯಾ? ಹೆಂಗಿದೆ ಟೆಕ್ಸ್ಚರು? ಚೆನ್ನಾಗಿ ಬಂದಿದೆ ಅಲ್ಲ? ಕಲರು ಚೆನ್ನಾಗಿ ಬಂದಿದೆ. ಫ್ಲೇವರ್ ತಿಂದ್ಬಿಟ್ಟು ಹೇಳ್ತೀನಿ. ಐ ಮೀನ್ ಅರೋಬಾ, ಹೆಂಗೆ? ಪರಿಮಳ ಸಖತ್ತಾಗಿದೆ. ನೋಡಿ ಫ್ರೆಂಡ್ಸ್, ಏನೇನೋ ಪೀಸ್ ಥರ ಕಾಣ್ತಾ ಇದೆ ಹಲಸಿನಕಾಯಿ. ಅದು ಹಲಸಿನಕಾಯಿ, ಬೇರೆದೆಲ್ಲ ಅಂದ್ಕೊಂಬಿಡಿ, ನಾವು ಪ್ಯೂರ್ ವೆಜ್ಜು. ಓಕೆನಾ? ಬಟ್ ನೋಡ್ಲಿಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ತಿಂದ ಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ಸಖತ್ ಟೆಂಪ್ಟ್ ಆಗ್ತಿದೆ, ಬೇಗ ಬೇಗ ಬಳಸು. ಓಕೆ, ಹೆಂಗಿದ್ದು? ಸೂಪರು ಅಲ್ದಾ?